ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದು ಕೇಂದ್ರ ಸರ್ಕಾರ. ಓಟ್ ಚೋರಿ ಬಗ್ಗೆ ಜನರ ದಾರಿ ತಪ್ಪಿಸಲು ಕೇಂದ್ರ ಯತ್ನಿಸ್ತಾ ಇದೆ. ರಾತ್ರಿ ಮಲಗಿದ್ದವರಿಗೆ ಒಬಿಸಿ ಜಾತಿ ಗಣತಿ ಮಾಡ್ತೀವಿ ಅಂದ್ರು ಅಂತ ಚಿಕ್ಕಮಗಳೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿಗರಿಗೆ ತೊಂದರೆ ಕೊಡೋದು ಬಿಜೆಪಿಯವರ ಕೆಲಸ ಅಂತ ಈ ವೇಳೆ ರಿಯಾಕ್ಟ್ ಮಾಡಿದ್ದಾರೆ. ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದು ಕೇಂದ್ರ ಸರ್ಕಾರ. ಓಟ್ ಚೋರಿ ಬಗ್ಗೆ ಜನರ ದಾರಿ ತಪ್ಪಿಸಲು ಕೇಂದ್ರ ಯತ್ನಿಸ್ತಾ ಇದೆ. ರಾತ್ರಿ ಮಲಗಿದ್ದವರಿಗೆ ಒಬಿಸಿ ಜಾತಿ ಗಣತಿ ಮಾಡ್ತೀವಿ ಅಂದ್ರು ಅಂತ ಚಿಕ್ಕಮಗಳೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಇನ್ನು ಮತಾಂತರ ನಮ್ಮ ಹಕ್ಕು, ನಾವು ಮತ್ತೆ ನಮ್ಮ ಧರ್ಮಕ್ಕೆ ವಾಪಸ್ ಆಗಬಹುದು. ಬಹಳಷ್ಟು ಜನ ಜಾತಿ ಗಣತಿ ಅಂತಾರೆ, ಶೈಕ್ಷಣಿಕವಾಗಿ ಹೋದಾಗ ಅದೊಂದು ಪ್ಯಾರಾಮೀಟರ್ ಅಂತ ಚಿಕ್ಕಮಗಳೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ನೀಡಿದ್ದಾರೆ. ನೀವೇ ಅದನ್ನ ಭಾಳ ಜನ ಜಾತಿ ಗಣಿತ ಹೊಂಟಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಹೋದಾಗ ಅದೊಂದು ಪ್ಯಾರಾಮೀಟ್ರು. ಬಟ್ ಇನ್ನು 58 ಪ್ಯಾರಾಮೀಟರ್ ಬಿಟ್ಬಿಟ್ಟಿದ್ದಾರೆ. ನಾವು ಮೇಲೆ ಇದೆ, ಬುಕ್ಲೆಟ್ನಲ್ಲಿದೆ ಅಲ್ಲ, ಸೋಷಿಯಲ್ ಎಕನಾಮಿಕಲ್ ಸರ್ವೆ ಅಂತನಿಲ್ಲ, ಸೋಷಿಯಲ್ ಎಜುಕೇಷನ್ ಎಕನಾಮಿಕಲ್ ಸರ್ವೆ ಅಂತನಿದೆಯಲ್ಲ. ನೀವು ಅದು ಎಲ್ಲರೂ ಜಾತಿ ಗಣಿತ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿರ್ತಕ್ಕ ಜಾತಿ ಗಣಿತ ಮಾಡ್ತೀವಿ ಅಂತೇಳಿ. ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಯಾವಾಗ ಈ ಓಟ್ ಚೋರಿ ಪ್ರಾರಂಭ ಆಯ್ತಲ್ಲ, ಓಟ್ ಚೋರಿ ಪ್ರಾರಂಭ ಆದಾಗ ಈ ಪಹಲ್ಗಾಮ್ ಅಟ್ಯಾಕ್ ಆದಾಗ ರಾತ್ರಿ ಜನಕ್ಕೆ ಡೈವರ್ಷನ್ ಆಗ್ಬೇಕು ಅನ್ನೋದಕ್ಕೆ ರಾತ್ರಿ ಅವ್ರಿಗೆ ಎಚ್ಚರ ಆಗ್ಬಿಡ್ತು. ಬಂದ್ಬಿಟ್ಟು ನಾವೀಗ OBC ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲೆಲ್ಲ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ. ಅವ್ರು ಬಂದು ಹೇಳಿರ್ತಕ್ಕಂಥದ್ದು ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು OBC ಜಾತಿ ಗಣಿತ ಮಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ. ಅವಾಗ ಯಾವ ಜಾತಿಗಳು ಹೊಡಿಲಿಲ್ಲ ಅವರು. ಯಾರು ಕೇಂದ್ರ ಸರ್ಕಾರ ಆಲ್ ಓವರ್ ಇಂಡಿಯಾ ಮಾಡ್ತಿದ್ರಲ್ಲ, ಅದು ಜಾತಿ ಹೊಡ್ತಾ ಅಲ್ಲ. ನಾವಿಲ್ಲಿ ಮಾಡಿಬಿಟ್ರೆ ಜಾತಿ ಹೊಡ್ತಾ. ಇವ್ರು ಮಾಡೋದೇನೈತೆ ಮತ್ತೆ ಇಡೀ ಪ್ರಪಂಚದಲ್ಲಿ ಈಗ? ವೈ ಡಿಡ್ ದೇ ಅಗ್ರಿ ಟು ಡೂ ದ್ಯಾಟ್? Should we not ask the same question to them, people who are shouting against us now? Are they not equally responsible for this? ಅವ್ರ ಟೈಮ್ನಲ್ಲಿ ಕೂಡ ಇದಾಗಿತ್ತಲ್ಲ. BJP ಸರ್ಕಾರದಲ್ಲಿ ಇಂಟ್ರಿಮ್ ರಿಪೋರ್ಟ್ ಒಪ್ಕೊಂಡಿಲ್ವಾ ಇದ್ರದ್ದು? Have they not agreed this? They have agreed this ಅಲ್ವಾ? ಸುಮ್ಮನೆ ಏನಂತಂದ್ರೆ ಕಾಂಗ್ರೆಸ್ ಎಲ್ಲಿರ್ತೈತೆ ಏನೋ ಅವ್ನು ಹುಡುಕ್ಬೇಕಲ್ಲ. ಕಾಲ್ ಕೇರ್ ಜಗಳ ಮಾಡೋದಂತಾರಲ್ಲ, ಆ ರೀತಿ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಅವ್ರ ಹತ್ರ. ಯಾಕಂದ್ರೆ ಈಗೆಲ್ಲ ಮುಚ್ಕೊಂಡು ಹೋಗ್ಬೇಕಲ್ಲ.